ಅಲ್ಲೇ ಕುಂದಿರಲಿ. ನಾನು ಹೇಳ್ತೀನಿ, ಒಬ್ಬ ಭಿಕ್ಷಕ ಉಪವಾಸ ಬಿಡ್ಬಾರ್ದಂತ ಇದಕ್ಕೆ ಸಂವಿಧಾನದಲ್ಲಿ ಆದ. ಡಿ ಸಿ ಅವರು ಸಂವಿಧಾನ ಏನು ಓದ್ಕೊಂಡು ಬಂದವರು ಏನು ಹಂಗೆ ಬಂದಾರ ಕಾಪಿ ಮಾಡಿ ಗೊತ್ತಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಬಂದಿಗೆ ಅದು ಬಂಧಿಸಿಗೆ ಒಬ್ಬವನಿಗೆ ಶಾಂತನ ಹೇಳಿ ನೀವು ಕೆಲಸ ಯಾವಾಗ ಮಾಡ್ತೀರಿ ಅದು ಹೇಳುವಾಗ ಕರ್ತವ್ಯ. ಅವನೇನು ಎಲ್ಲಿ ಹಳ್ಳೆ ಕುಂತಿಲ್ಲ, ಇಲ್ಲೇ ಕ್ರೀಡಾಂಗಣದಲ್ಲಿ ಕುಂತಾನೆ. ಈ ಬೇಜವಾಬ್ದಾರಿ ಹೇಳಿ ಕೊಡೋದಾಗಲಿ ಮತ್ತು ಬೇಜವಾಬ್ದಾರಿ ಕೆಲಸ ಮಾಡಿದ್ರೆ ಅವನಿಗೇನು ಹೆಚ್ಚು ಕಮ್ಮಿ ಆದ್ರೆ ಹೊಣೆಗಾರ ನೇರವಾಗಿ ಡಿ ಸಿ ಆಗ್ತಾನೆ. ಮತ್ತು ಇವತ್ತು 4 ಗಂಟೆ 5 ಗಂಟೆ ಒಳಗಾಗಿ ಅವ್ರಿಗೆ ಬಂದು ಅದೇನು ಕೆಲಸ ಅದ ಅದು ಸರಿಪಡಿಸ್ತೀವಿ ಮಾಡಿಸ್ತೀವಿ ಅಂಥೇಳಿ ನೀವು ಜಿಲ್ಲಾಧಿಕಾರಿಗಳು ಅವನಿಗೆ ಎಬ್ಸ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲಾಂದ್ರೆ ಅವನ ಆರೋಗ್ಯ ಈಗಾಗಲೇ ಹದಗೆಡಕತ್ತದ. ಅವನಿಗೆ ಹೆಚ್ಚು ಕಮ್ಮಿ ಆದ್ರೆ ನೀವೇ ಹೊಣೆಗಾರ ಆಗ್ತೀರಿ, ಸರ್ಕಾರ ಹೊಣೆಗಾರ ಆಗ್ತದೆ. ಅವಾಗ ನೀವು ನೋಡ್ಬೇಕಾಗ್ತದೆ. ಯಾದಗಿರಿ ಜಿಲ್ಲೆದ ಜನರ ಮುಖ ಇನ್ನೊಂದು ನೋಡ್ಬೇಕಾಗ್ತದೆ. ಇವತ್ತು ನಾವು ಬೀದಿಗಿಳಿದು 4 ಗಂಟೆಲೇಸಿ ಹೋರಾಟ ಮಾಡ್ಬೇಕಂತ ನಂದನ್ನು ಕೂಡ ಆ ಹೋರಾಟಕ್ಕೆ ಬೆಂಬಲ ಇರ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.